ಕರ್ನೂಲ್ನಲ್ಲಿ ನಡೆದಂತಹ ರಣಭಯಂಕರ ಭೀಕರ ಅಪಘಾತಕ್ಕೆ ಸಂಬಂಧಪಟ್ಟ ಹಾಗೆ ಕುಡಿದು ವಾಹನ ಚಲಾಯಿಸುವವರು ಭಯೋತ್ಪಾದಕರು ಮತ್ತು ಮತ್ತಿನಲ್ಲಿ ಚಾಲನೆ ಮಾಡೋರು ಮಾನವ ಬಾಂಬರ್ಗಳು ಅಂತ ಹೇಳಿ ಕಮಿಷನರ್ ಒಬ್ಬರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಂಚಲನ ಮೂಡಿಸಿದೆ ಪೊಲೀಸ್ ಕಮಿಷನರ್ ಅವರ ಹೇಳಿಕೆ. ಕುಡಿದು ವಾಹನ ಚಲಾಯಿಸುವವರು ಭಯವನ್ನು ಉತ್ಪಾದಿಸುವವರು, ಮತ್ತಿನಲ್ಲಿ ಚಾಲನೆ ಮಾಡೋರು ಮಾನವ ಬಾಂಬರ್ಗಳು, ಸೂಸೈಡ್ ಬಾಂಬರ್ಸ್. ಸಂಚಲನ ಮೂಡಿಸಿದ ಪೊಲೀಸ್ ಕಮಿಷನರ್ ಹೇಳಿಕೆ ದೇಶದಾದ್ಯಂತ ಸಂಚಲನ ಮೂಡಿಸಿದೆ. ಕರ್ನೂಲು ಭೀಕರ ಅಪಘಾತ ಸಂಬಂಧ ತೀವ್ರವಾಗಿ ಖಂಡಿಸಿದ ಕಮಿಷನರ್. ಹೈದರಾಬಾದ್ ಪೊಲೀಸ್ ಆಯುಕ್ತ ಸಿಪಿ ಸಜ್ಜನರಿಂದ ತೀವ್ರ ಖಂಡನೆ, ಅತಿ ಪ್ರಖರವಾದ ಖಂಡನೆ. ಒಬ್ಬನ ನಿರ್ಲಕ್ಷ್ಯದಿಂದ 20 ಅಮಾಯಕರ ಬಲಿ ನಿಜಕ್ಕೂ ದುರಂತ. ಅವನೊಬ್ಬನ ತಪ್ಪು ಮಹಾ ದುರಂತಕ್ಕೆ ಕಾರಣವಾಯಿತು. ಬಸ್ಸಿನಲ್ಲಿದ್ದಂತಹ 20ಕ್ಕೂ ಹೆಚ್ಚು ಅಮಾಯಕರು ಸಾಯಬೇಕಾದ ಪರಿಸ್ಥಿತಿ ಬಂತು. ಕುಡಿದು ವಾಹನ ಚಲಾಯಿಸಿದವನು ಎಷ್ಟು ಡೇಂಜರ್ ವ್ಯಕ್ತಿ ಅಲ್ವಾ ಅಂತ ಹೇಳಿ ಕಮಿಷನರ್ ಪ್ರಶ್ನೆ ಮಾಡಿದ್ರು. ಕರ್ನೂಲು ಅಪಘಾತ ಸಂಬಂಧ ಸಿಪಿ ಸಜ್ಜನರ್ ಭಾವುಕ ಪ್ರಶ್ನೆ. ಎಂತಹವರ ಕರುಳನ್ನು ಹಿಂಡುವ ದೃಶ್ಯ ಅದು, ಎಂತಹವರ ಕರುಳನ್ನು ಕೂಡ ಹಿಂಡೋ ದೃಶ್ಯ. ಕರ್ನೂಲು ಬಸ್ ದುರಂತ. ತಮ್ಮನನ್ನ ನೋಡೋದಕ್ಕೆ ಅಣ್ಣ ಕೂತಿದ್ದ, ಮಕ್ಕಳನ್ನ ನೋಡೋದಕ್ಕೆ ತಂದೆ ತಾಯಿ ಕೂತ್ಕೊಂಡಿದ್ರು, ತಂದೆ ತಾಯಿಯನ್ನ ನೋಡೋದಕ್ಕೆ ಮಕ್ಕಳು ಕೂತ್ಕೊಂಡಿದ್ರು. ಶಾಲೆ ಬಿಟ್ಟ ಮಕ್ಕಳು ಹಸಿವಿನಿಂದ ಇನ್ನೇನು ಮನೆ ಸೇರೋ ಅಷ್ಟರಲ್ಲಿ ಅಮ್ಮ ಮಾಡಿಟ್ಟಿರುವ ಆಹಾರ ತಿನ್ನಬೇಕಲ್ವಾ ಅಂಥೇಳಿ ಯೋಚನೆ ಮಾಡಿ ಕೂತ್ಕೊಂಡಿದ್ರು. ವಿಚಾರ ಹೇಳುವಾಗ ಆ ಘಟನೆಯನ್ನ ಪ್ರತಿಕ್ರಿಯಿಸುತ್ತಾ ಸಜ್ಜನರ್, ನಿಮಗೆ ಗೊತ್ತಿರ್ಬೋದು, ಹೈದರಾಬಾದ್ನಲ್ಲಿ ಈ ಹಿಂದೆಂದು ಕಂಡು ಕೇಳರಿಯದ ವೈದ್ಯೆಯೊಬ್ಬರ ರೇಪ್ ಪ್ರಕರಣದ ಆರೋಪಿಗಳಿಗೆ ಎನ್ಕೌಂಟರ್ನ ಮಹಾದೀಕ್ಷೆಯನ್ನು ಕೊಟ್ಟವರು, ಇನ್ಸ್ಟಂಟ್ ತೀರ್ಪನ್ನು ಕೊಟ್ಟವರು ಇದೇ ಸಜ್ಜನರ್. ಅಮಲು ಭರಿತ ಪದಾರ್ಥಗಳನ್ನು ಸೇವಿಸಿ ಅಥವಾ ಕುಡಿದು ವಾಹನ ಚಲಾಯಿಸುವವರು ಭಯೋತ್ಪಾದಕರು. ಕರೆಕ್ಟಾಗಿ ಹೇಳಿದ್ದಾರೆ, ಭಯ ಉತ್ಪಾದಿಸುವವರು. ಅವನು ಯಾವನು ತಲೆ ಮಾಸ್ದವನು ಕುಡ್ಕ ಬಂದು ಗಾಡಿನ ಎಲ್ಲೆಲ್ಲೋ ನಿಲ್ಲಿಸಿ ಆ 2 ವೀಲರ್ ಕಾರಣದಿಂದ ಆ ಬಸ್ ಒಂದು ಕಮರಿ ಬೀಳುತ್ತೆ ಅನ್ನುವುದಾದರೆ, ಒಳಗಿದ್ದ ಮೊಬೈಲ್ಗಳು ಸ್ಫೋಟಿಸುತ್ತೆ, ನೋಡ್ತಿದ್ದ ಹಾಗೆ ಸುಟ್ಟು ಕರಕಲಾಗ್ತಾರೆ ಕರ್ನೂಲ್ ಬಸ್ನಲ್ಲಿ ಕೂತಿದ್ದ ಪ್ಯಾಸೆಂಜರ್ಗಳು. ಅತಿ ಭಯಾನಕ ಮತ್ತು ಅತಿ ಭಾವುಕ. ಕರ್ನೂಲು ಭೀಕರ ದುರಂತಕ್ಕೆ ಸಂಬಂಧಪಟ್ಟ ಹಾಗೆ ಕಮಿಷನರ್ ರಿಯಾಕ್ಟ್ ಮಾಡಿದ್ದಾರೆ. ಹೈದರಾಬಾದ್ನ ಪೊಲೀಸ್ ಆಯುಕ್ತ ನಿಷ್ಠಾವಂತ ಸಿಪಿ ಸಜ್ಜನರಿಂದ ತೀವ್ರ ಖಂಡನೆ. ಒಬ್ಬನ ನಿರ್ಲಕ್ಷ್ಯದಿಂದ 20 ಅಮಾಯಕರ ಬಲಿ ನಿಜಕ್ಕೂ ದುರಂತ. ಅವನೊಬ್ಬನ ತಪ್ಪು ಮಹಾ ದುರಂತಕ್ಕೆ ಕಾರಣವಾಯಿತು. ಕುಡಿದು ವಾಹನ ಚಲಾಯಿಸಿದವನು ಎಷ್ಟು ಡೇಂಜರ್ ವ್ಯಕ್ತಿ ಅಲ್ವಾ. ಕರ್ನೂಲು ಅಪಘಾತ ಸಂಬಂಧಿಸಿದಂತೆ ಸಿಪಿ ಸಜ್ಜನರ್ ಭಾವುಕ ಪ್ರಶ್ನೆ. ಸರ್ಕಾರ ಏನು ಬೇಕಾದರೂ ಪರಿಹಾರ ಕೊಡಬಹುದು, ರಾಜಕಾರಣಿಗಳು ಏನು ಬೇಕಾದರೂ ಸಂತಾಪ ಸೂಚಿಸಬಹುದು, ಸಮಾಧಾನದ 2 ಸಾಲುಗಳನ್ನು ಹೇಳಿ ಹೊರಟು ಹೋಗಬಹುದು. ಆದರೆ ಹೆತ್ತವಳ ಸಂಕಟಕ್ಕೆ ಮುಲಾಮ್ ಹಾಕೋರು ಯಾರು? ಹೆತ್ತು ಹೊತ್ತು ಸಾಕಿದ ಪೋಷಕರ ಆಕ್ರಂದನಕ್ಕೆ ಪರಿಹಾರ ಹೇಳೋರು ಯಾರು? ಹೆತ್ತು ಕರಳು ಸಹಿಸುವುದಿಲ್ಲ. ಪುತ್ರ ಶೋಕ ಎಷ್ಟು ಸಂಕಟವೋ ಪುತ್ರಿ ಶೋಕವೂ ಅಷ್ಟೇ ಸಂಕಟ. ಮಗಳನ್ನ ಕಳೆದುಕೊಂಡ, ಮಗನನ್ನ ಕಳೆದುಕೊಂಡ, ಪುತ್ರ ಶೋಕಂ ನಿರಂತರಂ ಅನ್ನೋ ಹಾಗೆ ಹೆತ್ತವರನ್ನು ಸದಾಕಾಲ ಕಾಡ್ತಿರುತ್ತೆ, ಸದಾಕಾಲ. ಸೊ ಕರ್ನೂಲು ಘಟನೆ ಒಬ್ಬ ನಿರ್ಲಕ್ಷಿತ ವ್ಯಕ್ತಿಯಿಂದ ಆಗಿರುವುದು ಅನ್ನೋದು ನಿಜಕ್ಕೂ ಅತ್ಯಂತ ದುರಂತ. ಹಾಗಾಗಿ ಟ್ರಾಫಿಕ್ ರೂಲ್ಸ್ಗಳನ್ನು ಫಾಲೋ ಮಾಡಿ, ಮನ ಬಂದಂತೆ ಗಾಡಿ ಚಲಾಯಿಸಬೇಡಿ. ಕುಡಿದು ತೂರಾಡೋದಕ್ಕೆ ನಮ್ಮ ಮನೆ ಅಂಗಳ ಅಲ್ಲ ಹೆದ್ದಾರಿ. ಟ್ಯಾಕ್ಸ್ ಕಟ್ತಾರೆ ಸಾರ್ವಜನಿಕರು, ಆ ಹೆದ್ದಾರಿಯಲ್ಲಿ 10 ಜನ ಓಡಾಡ್ತಿರ್ತಾರೆ. ಅವರಿಗೆ ತೊಂದರೆಯಾಗದಂತೆ ನಮ್ಮ ಜೀವನ ಇರಬೇಕು. ಈ ಪೊಲೀಸ್ ಕಮಿಷನರ್ ಅವರ ರಿಯಾಕ್ಟ್ನಲ್ಲೂ ಕೂಡ ಸಮಾಜಮುಖಿಯಾದಂಥ ವಿಚಾರಗಳೇ ಅಡಗಿತ್ತು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.